ನಮಸ್ತೆ. ಜೈ ಭೈರವಿ ದೇವಿ ಗುರುಭ್ಯೋ ನಮಃ ಶ್ರೀ. ಆ ದೇವಿ ಆಶ್ರಯ ಎಲ್ಲರ ಮೇಲೆ ಇಲ್ಲ ಅಂತ ಇವತ್ತಿನ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ ಅಂತ. ಇವತ್ತಿನ ಟಾಪಿಕ್ ನಿಮ್ಮ ಮತ್ತು ನಿಮ್ಮ ವ್ಯಕ್ತಿಯ ಇಂದಿನ ಮನಸ್ಥಿತಿ ಹೆಂಗೈತಿ. ಇವತ್ತು ನಿಮ್ಮ ವ್ಯಕ್ತಿದ ಮತ್ತು ನಿಮ್ಮದು ಎನರ್ಜಿ ಮನಸ್ಥಿತಿ ಹೆಂಗೈತಿ ಅಂತ ನೋಡೋಣ. ಏನು ಚಾಲೆಂಜಸ್ ಬರ್ತೈತಿ, ಅದಕ್ಕೆ ನೀವೇನು ಮಾಡ್ಕೋಬೇಕು ಅಂತ ನೋಡ್ರಿ. ಓಕೆ, ಈ ರೀಡಿಂಗನ್ನು ಭಾಳ ಜನ ನೋಡಲ್ಲ, ಬಟ್ ಎಷ್ಟು ಜನ ನೋಡ್ತೀರ ಐ ಆಮ್ ವೆರಿ ಹ್ಯಾಪಿ ವಿತ್ ದಟ್. ನಿಮ್ಗೆ ಆ ಎನರ್ಜಿ ನೋಡಿಕೊಂಡ್ರೆ ನಿಮ್ಗೆ ಹೆಲ್ಪ್ಫುಲ್ ಆಯ್ತು ಅನ್ಕೊತಾನೆ. ಓಕೆ, ಸೊ ಯಾವ ವ್ಯಕ್ತಿ ಬಗ್ಗೆ ಎನರ್ಜಿ ನೋಡಬೇಕು ಅಥವಾ ಅವ್ರ ಮನಸ್ಥಿತಿ ಹೆಂಗೈತಿ ಅಂತ ನೋಡ್ಬೇಕಂದ್ರೆ ಆ ವ್ಯಕ್ತಿದು 3 ಸಲ ಹೆಸರು ಹೇಳ್ಕೊಳ್ರಿ, ವಿಜುವಲೈಸೇಷನ್ ಮಾಡ್ಕೊಳ್ರಿ. ಇಂಪಾರ್ಟೆಂಟ್ಲಿ ಎನರ್ಜಿ ಜೊತೆಗೆ ಅಲೈನ್ ಆಗ್ರಿ. ಈ ಎನರ್ಜಿ ಜೊತೆಗೆ ನೀವು ಕನೆಕ್ಟ್ ಆಗ್ರಿ. ಫಸ್ಟ್ ವಿಡಿಯೋನ ಪಾಸ್ ಮಾಡಿರಿ. ಸೊ ಇವತ್ತಿನ ನನ್ನ ಮನಸ್ಥಿತಿ, ನನ್ನ ವ್ಯಕ್ತಿಯ ಮನಸ್ಥಿತಿ ಹೆಂಗೈತೆ ಅಂತ ಐ ಆಮ್ ಅಲೈನಿಂಗ್ ವಿತ್ ದಿಸ್ ಎನರ್ಜಿ ಅಂತಂದು 1 ನಿಮಿಷ ಈ ಎನರ್ಜಿಟಿಗೆ ಅಲೈನ್ ಆಗ್ರಿ. ಸೊ ನಿಮ್ಗೆ ಎಷ್ಟು ಬ್ಯೂಟಿಫುಲ್ಲಾಗಿ ನಿಮ್ಗೆ ರೀಡಿಂಗ್ ರೆಸನೇಟ್ ಆಗ್ತೈತೆ ಅಂತ ಗೊತ್ತಾಗ್ತೈತಿ. ಸೊ ವೆಲ್ಕಮ್ ಟು ಮೈ ಚಾನಲ್ ಅವೇಕನ್ ಟ್ಯಾರೋಸ್ ವಿತ್ ನಿಕೇತಾ. ನಾನು ನಿಮ್ಮ ಡಾಕ್ಟರ್ ನಿಕೇತಾ. ನಾನು ಟ್ಯಾರೋ ಕನ್ನಡ ರೀಡಿಂಗ್ ತರ್ತದೇನೆ. ಡಿಫ್ರೆಂಟ್ ಟಾಪಿಕ್ಸ್ ಬಗ್ಗೆ ತರ್ತದೇನೆ. ಸೊ ನೀವು ನಿಕಿತಾ ಟ್ಯಾರೋ ರೀಡಿಂಗ್ ಅಥವಾ ನಿಕಿತಾ ಟ್ಯಾರೋ ಡೈಲಿ ಸ್ಪಿರಿಚುವಲ್ ಗೈಡೆನ್ಸ್, ಹೀಲಿಂಗ್ ಗೈಡೆನ್ಸ್, ಡೈಲಿ ಕನ್ನಡ ಟ್ಯಾರೋ ರೀಡಿಂಗ್ಸ್, ಸ್ಪಿರಿಚುವಲ್ ಮೆಸೇಜಸ್, ಹೀಲಿಂಗ್ ಮೆಸೇಜಸ್ ಏನಾದರೂ ಹುಡುಕ್ತಿದ್ರಿ ಅಂದ್ರೆ ಸೊ ಯು ಆರ್ ಇನ್ ದ ರೈಟ್ ಪ್ಲೇಸ್. ಸೊ ಲೆಟ್ ಅಸ್ ಸ್ಟಾರ್ಟ್ ದ ರೀಡಿಂಗ್. ನಿಮ್ಮ ಎನರ್ಜಿ ಇವತ್ತು ಏನೈತಿ ಅಂತ ನೋಡೋಣಂತ. ನಿಮ್ಮ ಮತ್ತು ನಿಮ್ಮ ವ್ಯಕ್ತಿಯ ಮನಸ್ಥಿತಿ. ಎನರ್ಜಿ ಅಂದರೆ ಭಾಳ ಜನರಿಗೆ ಮೋಸ್ಟ್ಲಿ ಗೊತ್ತಾಗ್ಲಿಕ್ಕಿಲ್ಲ. ಮನಸ್ಥಿತಿ ಹೆಂಗೈತಿ ಇವ್ರದ್ದು ಅಂತ ನೋಡೋಣ. ಸೊ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳೋದ್ರಿಂದ ಏನು ಉಪಯೋಗ ಆಗ್ತೈತಿ ಅಂತ ಇಲ್ಲಿ ಭಾಳ ನನ್ನ ವ್ಯೂವರ್ಸಿಗೆ ಗೊತ್ತೈತಿ. ಸೊ ನಿಮಗೆ ಗೊತ್ತಿಲ್ದಂಗೆ ನಿಮ್ಮ ಜೀವನದೊಳಗೆ ಒಂದು ಪಾಸಿಟಿವ್ ಚೇಂಜಸ್ ಬರೋಕ್ಕೆ ಸ್ಟಾರ್ಟ್ ಆಗ್ಯಾವು. ನನಗೆ ಗೊತ್ತು. ಅದನ್ನು ನೀವು ಅಲ್ಲಿ ಕಮೆಂಟ್ ಒಳಗೆ ತಿಳಿಸ್ಬೇಕು ಎಸ್ ಅಂತಂದು. ಇನ್ನೊಬ್ರಿಗೆ ಹೆಲ್ಪ್ ಆಗ್ತೈತಿ. ನನಗೆ ಹೇಳೋದೇನು ಅವಶ್ಯಕತೆ ಇಲ್ಲ, ನನಗೆ ಗೊತ್ತು ಅದು ಚೆನ್ನಾಗಿ ಆಗೇ ಆಗ್ತೈತಿ ಅನ್ನೋದು. ಸೊ ಇನ್ನೊಬ್ರಿಗೆ ಹೆಲ್ಪ್ ಆಗ್ತೈತಿ. ಹಂಗೆ ಮಾಡೋದ್ರಿಂದ ಏನು ಯಾಕೆ ಹಿಂಗೆ ಹೇಳ್ತಾರಪ್ಪ ಅಂತಂದು. ಓಕೆ, ಸೊ ಓವರಾಲ್ ಎನರ್ಜಿ ಇವತ್ತಿಂದ ಭಾಳ ಓವರ್ ಥಿಂಕ್ ಮಾಡುವಂಥದ್ದು. ಏನಾದರೂ ಹಳೆಯ ವಿಷಯಗಳನ್ನು ನೆನೆಸ್ಕೊಂಡು ನಾ ಹಂಗೆ ಮಾಡಬಾರ್ದಾಗೈತಿ, ಹಿಂಗೆ ಮಾಡಬಾರ್ದಂತ ಓವರ್ ಥಿಂಕ್ ಮಾಡುವಂಥ ಎನರ್ಜಿ ಇಲ್ಲಿ ಬಂದೈತಿ. ಓಕೆ, ಸೊ ನಿಮ್ಮ ಎನರ್ಜಿ ಹೆಂಗೈತಿ ಇವತ್ತಿನ ದಿನ. ಸೊ ಇವತ್ತು ಏನು ನಿಮ್ದು ಚಾಲೆಂಜ್ ಇರ್ಬೋದು, ಅದಕ್ಕೆ ನೀವೇನು ಮಾಡಬೇಕು. ಏನು ಬರ್ಡನ್ ಆಗೈತೆ ನೋಡೋಣ. ಸ್ವಲ್ಪ ಕೆಲವೊಂದು ಕ್ಲಾರಿಫೈ ಮಾಡಬೇಕು. ಓಕೆ, ಸೊ ನಿಮ್ಮ ಎನರ್ಜಿ ಬರ್ಡನ್, ಥಂಡರ್ ಬೋಲ್ಟ್, ಪೋಸ್ಟ್ಪೋನ್ಮೆಂಟ್. ಸೊ ಒಂದು ಮೇಜರ್ ಆರ್ಕನ ಬಂದಿದೆ. ನಿಮ್ಮ ಜೀವನದಾಗ ಏನೋ ಭಾಳ ಜೀವನ ಚೇಂಜ್ ಆಗುವಂಥ ಘಟನೆಗಳು ನಿಮ್ಮ ಜೀವನದಾಗ ನಡೀತದವ ಆಲ್ರೆಡಿ. ಸಣ್ಣಗೆ ಒಂದು ಸುನಾಮಿ ಬರೋದಕ್ಕಿಂತ ಮುಂಚೆಲ್ಲ ಒಂದೊಂದು ತೋರಿಸಿರುತ್ತಲ್ಲ ಏನಾದರೂ ಒಂದು ಸಿಮ್ಟಮ್ಸನ್ನ. ಹಂಗೆ ಜೀವನದಾಗ ನಿಮ್ದು ಆಲ್ರೆಡಿ ಈಗ ಬರ್ತದವು. ಇವತ್ತಂದ್ರೂ ಅದು ಹೈ ಐತಿ. ಸಡನ್ನಾಗಿ ಇವತ್ತು ಏನಾದರೂ ನಿಮಗೆ ಒಂದು ಶಾಕಿಂಗ್ ನ್ಯೂಸ್ ಕೇಳ್ಬೋದು. ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗೋಗ್ಬೋದು. ಇವತ್ತು ನೀವು ಯಾರ್ದರ ಜೊತೆಗೆ ಭಾಳ ಜೋರು ಮಾತಾಡ್ಬೋದು. ಇನ್ನೊಬ್ರು ನಿಮ್ಮ ಜೊತೆಗೆ ಮಾತಾಡಿ ಆ ಸಂಬಂಧನೇ ಮುರಿಬೋದು. ನನಗಿದು ಬೇಡ ಅಂತ ಮಕ ತಿರುಗಿಸ್ಕೊಂಡು ಅವ್ರ ನಿಮ್ಮ ಬಿಟ್ಟು ಹೋಗ್ಬೋದು, ನೀವ್ರು ಅವ್ರು ಬಿಟ್ಟು ಹೋಗ್ಬೋದು. ಸೊ ಬಿ ಕೇರ್ಫುಲ್. ಇವತ್ತು ಭಾಳ ಪೇಷನ್ಸಿಂದ ಇದ್ದರೆ ಅನಿಸ್ತೈತಿ. ಇಷ್ಟು ದಿನ ಕೆಲವೊಂದು ವಿಷಯಗಳ ಬಗ್ಗೆ ನಿಮ್ಮ ಜೀವನದಾಗ ಅಥವಾ ಈ ವ್ಯಕ್ತಿ ಜೊತೆಗೆ ಎಷ್ಟು ಸಮಾಧಾನ ಇದ್ರಿ ಅಂದ್ರೆ ಕಾದ್ರೆ ಇದು ಏನಾದರೂ ಒಂದು ಸರಿ ಆಗಬಹುದೇನೋ ಅಂತಂದು. ಬಟ್ ಅದು ಏನೂ ಸರಿ ಆಗಲಿಲ್ಲ. ಒತ್ತಡಗಳು ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆದವು. ಎದುರಿಗಿರೋ ವ್ಯಕ್ತಿಗಳಿಂದ ಒಂದು ಅಹಂಕಾರ ಅಂತ ಬರೋಕ್ಕೆ ಸ್ಟಾರ್ಟ್ ಆಯ್ತು. ನಾನು ನಿಮ್ಮಲ್ಲಿ ಸ್ವಾಭಿಮಾನ ಪೆಟ್ಟು ಬಿತ್ತು. ಸೊ ಅದು ಇದಕ್ಕೆ ಕಾರಣ ಆಯ್ತು.
ಜ್ವಾಲಾಮುಖಿ ಒಂದು ಸಲ ಹೊರಗೆ ಬರ್ತೈತಲ್ಲ ಹಿಂಗೆ ತಾಳ್ಮೆ ಇಟ್ಕೊಂಡು ಮನುಷ್ಯ ಒಂದಿನ ಬಸ್ಟ್ ಔಟ್ ಆಗ್ತಾನೆ ಅಂತಾರಲ್ಲ ಹಂಗೆ ಇವತ್ತು ನಿಮ್ಮ ಎನರ್ಜಿ ಐತೆ ನೋಡ್ರಿ. ಸೊ ಇವತ್ತು ನನ್ನ ವ್ಯೂವರ್ಸಿಗೆ ಏನಂದ್ರೆ ಸ್ವಲ್ಪ ಟ್ರಾವೆಲಿಂಗ್ ಮಾಡೋ ಮುಂದಾತು ಬೆಂಕಿ ನೀರು ಎಸ್ಪೆಷಲಿ ಬೆಂಕಿ ಅಂದರೆ ಕರೆಂಟ್ ಇಂಥ ವಸ್ತುಗಳಿಂದ ಸುಡ್ತಿರ್ತಾವಲ್ಲ ನನಗೆ ಮುಟ್ಟಿರೋ ಸುಡ ಅಂತವು ಹಂಗೆ ಬಿಸಿ ಬೆಂಕಿಗೆ ಈಸ್ ಈಕ್ವಲ್ ಟು ಏನೇನು ಬರ್ತಾವಲ್ಲ ಸ್ವಲ್ಪ ಹುಷಾರಾಗಿ ಇರ್ರಿ. ಇದು ಹೊರಗೆ ಕಾಣುವಂಥ ಬೆಂಕಿ. ಸೊ ನಿಮ್ಮ ಒಳಗೆ ಒಂದು ಬೆಂಕಿ ಐತಲ್ಲ ಅದು ಒಂದು ಸಿಟ್ಟು ರೋಷ ಕೋಪ ಇಷ್ಟು ದಿನ ತಡ್ಕೊಂಡಿದ್ದೆಲ್ಲ ಇವತ್ತು ಹೊರಗೆ ಬರ್ತಾ ಐತಿ. ಬಟ್ ಇವತ್ತು ಏನು ಮಾಡ್ಬೇಕು ನೀವು ಅಂತಂದ್ರೆ ಅದಕ್ಕೊಂದು ಹ್ಯಾಕ್ ಮಾಡಿರಿ, ಜುಗಾಡ್ ಮಾಡಿರಿ. ನನಗೆ ಇವತ್ತು ಸಿಟ್ಟು ಬರಾಕತ್ತಿಲ್ಲ ಅಂತ ಅದನ್ನು ಪೋಸ್ಟ್ಪೋನ್ ಮಾಡ್ಬೇಕು ನೀವು ಇವತ್ತು. ದಿಸ್ ಈಸ್ ಅ ಚಾಲೆಂಜ್. ಇವತ್ತು ಸಿಟ್ಟು ಬಂದಿರ್ತೈತಿ, ಎಲ್ಲ ಬಂದಿರ್ತೈತಿ, ಹೇಳ್ಬಿಡ್ಬೇಕು, ಮಾಡಿಬಿಡ್ಬೇಕು. ಅದನ್ನು ನೀವು ಇವತ್ತು ಮುಂದೆ ಹಾಕ್ಬೇಕು. ನಿಮಗೆ ನೀವೇ ಪಾಲಿಟಿಕ್ಸ್ ಮಾಡ್ಕೋಬೇಕು ಅದ್ರ ಜೊತೆಗೆ. ಇವತ್ತು ಇಲ್ಲ ನನಗೆ ಸಿಟ್ಟು ಬಂದೈತಿ ಬೇಜಾರಾಗಿದೆ ನಕ್ಕೊಂದು ಇಲ್ಲ ಓಕೆ ಕಷ್ಟ ಅಲ್ಲ ಇದು. ದಿಸ್ ಈಸ್ ದ ಚಾಲೆಂಜ್ ಫಾರ್ ಮೈ ವ್ಯೂವರ್ಸ್. ಯಾರ್ಯಾರು ಈ ಚಾಲೆಂಜನ್ನ ಯಾವತ್ತು ನೋಡ್ತಿರಲ್ಲ ಹೋರಿ ಹಿಂಗೆ ಆತ ಪ್ಲೀಸ್ ಕಮೆಂಟ್ ಒಳಗೆ ಬರೀರಿ. ಸೊ ನಿಮ್ಮ ವ್ಯಕ್ತಿಯ ಎನರ್ಜಿ ನೋಡೋಣ ಅಂತ. ಟ್ರಾನ್ಸ್ಫಾರ್ಮೇಷನ್, ಮೊರಾಲಿಟಿ, ಮಾಸ್ಟರ್, ಸೊ ನಿಮ್ಮ ವ್ಯಕ್ತಿ ಎನರ್ಜಿ ಒಳಗೆ 2 ಮೇಜರ್ ಅರ್ಕನ ಬಂದವು. ನಿಮ್ಮ ಪೇಷನ್ಸ್ ಹೋಗ್ತಾ ಐತಿ. ಮೋಸ್ಟ್ಲಿ ನಿಮ್ಮ ವ್ಯಕ್ತಿ ಭಾಳ ಸೈಲೆಂಟ್ ಟ್ರೀಟ್ಮೆಂಟ್ ಕೊಡ್ತಿರ್ಬೇಕು ನಿಮಗೆ. ಅವ್ರ ಜೀವನದೊಳಗೆ ನಿಮಗೆ ಒಂಥರ ಟ್ರಾನ್ಸ್ಫಾರ್ಮ್ ಅಂದರೆ ನಿಮಗೊಂಥರ ಇಲ್ಲೊಂದು ಸಡನ್ನಾಗಿ ಏನಾದರೂ ಒಂದು ಚೇಂಜಸ್ ಆಗುವಂಥದ್ದು ಅಂದ್ರೆ ಒಂಥರ ಬೇಜಾರಾಗುವಂಥ ಮನಸ್ಸಿಗೆ ನೋವಾಗಂತ ನಿಮ್ದು ಒಂದು ಘಟನೆ ನಿಮ್ಮ ಜೀವನದಾಗ ಇವತ್ತು ಏನಾದರೂ ಒಂದು ನಡೀತಿತ್ತಂದ್ರೆ ನನ್ನ ವ್ಯೂವರ್ಸಿಗೆ 7 ನಂಬರ್ ಭಾಳ ಇಂಪಾರ್ಟೆಂಟ್ ಐತೆ ನೋಡ್ರಿ. 777. ಸೊ ಇದನ್ನು ಯಾವಾಗ ರೀಡಿಂಗ್ ನೋಡ್ತೀರಿ? 7 ಮಿನಿಟ್ಸ್ 7 ಅವರ್ಸ್ 7 ಡೇಸ್ ಸ್ವಲ್ಪ ಹುಷಾರಿದ್ದು ಬಿಡ್ರಿ. ಅಟ್ಲೀಸ್ಟ್ ಒಂದು 16 ಡೇಸ್ ಇದನ್ನು ಯಾವತ್ತು ರೀಡಿಂಗ್ ನೋಡ್ತೀರಿ 16 ಡೇಸ್ ಪ್ಲೀಸ್ ಹುಷಾರಾಗಿರಿ ನೀವು. ಸೊ ನಿಮ್ಮ ಒಂದು ಬೇಜಾರಾಗಂಥದ್ದು ಟ್ರಾಜಡಿ ಆಗಂಥದ್ದು ಮನಸ್ಸಿಗೆ ನೋವಾಗಂಥದ್ದು ನಿಮ್ಮದು ಜೀವನದಾಗ ಚೇಂಜಸ್ ಬರ್ತಿದ್ರೆ ನಿಮ್ಮ ವ್ಯಕ್ತಿ ಜೀವನದೊಳಗೆ ಒಂದು ಒಳ್ಳೆ ಟ್ರಾನ್ಸ್ಫಾರ್ಮೇಷನ್ ಬರ್ತೈತಿ. ನೀವು ಅವು ಕಾಣ್ಬೋದು. ಆ ವ್ಯಕ್ತಿ ಹಿಂಗಿದ್ರೆ ಈಗ ಒಂದು ಒಳ್ಳೆ ಅವ್ರೊಳಗೆ ಬದಲಾವಣೆ ಆಗ್ತದಾರ, ಅವರು ಇಂಪ್ರೂವ್ಮೆಂಟ್ ಆಗ್ತದಾರ, ಅಪ್ಗ್ರೇಡ್ ಆಗ್ತದಾರ ಅವ್ರ ಜೀವನದಾಗ. ಈ ಟ್ರಾನ್ಸ್ಫಾರ್ಮೇಷನ್ ನೀವು ಅವ್ರದ್ದು ಕಾಣ್ತಿರ್ಬೋದು. ಇದು ಪ್ರೊಸೆಸ್, ಇದು ಒಂದೇ ದಿನ ಆಗಿದ್ದಲ್ಲ. ಟ್ರಾನ್ಸ್ಫಾರ್ಮೇಷನ್ ಅಂದರೆ ಈಗ ಆಲ್ರೆಡಿ ಆಗ್ತಾ ಬಂದಿದ್ದು. ಇವತ್ತು ಅದನ್ನು ನೀವು ಚೆನ್ನಾಗಿ ಅದನ್ನು ನಿಮಗೆ ಗುರ್ತಿಸ್ಬೋದು. ನೀವು ಅದನ್ನ ಯಾರಾದರೂ ಗುರ್ತಿಸ್ಬೋದು. ಈ ವ್ಯಕ್ತಿ ಹಿಂಗಿದ್ರು ಹಿಂಗಾದ್ರು ನೋಡು ಅಂತಂದು ಒಳ್ಳೆ ರೀತಿಯಿಂದ ಆದರು. ಇಷ್ಟು ದಿನ ಕೆಟ್ಟಿದ್ರು ಅಂತಲ್ಲ, ಎಲ್ಲರೊಳಗೂ ಒಂದು ಮೆಡಿಟೇಷನ್ ಮಾಡ್ತೇವೆ, ಒಂದು ಏನೋ ನಾವು ಕಲಿತೇವೆ. ಸೊ ನಮ್ಮೊಳಗೆ ನಾವು ಒಂದು ಚೇಂಜಸ್ ಮಾಡ್ಕೊತೇವೆ, ನಮ್ಮ ಜೀವನದೊಳಗೆ ನಾವು ಚೇಂಜಸ್ ಮಾಡ್ಕೊತೇವೆ. ಆ ರೀತಿಯಾದಂಥ ಅವರು ಪ್ರಾಕ್ಟೀಸ್ ಮಾಡಿದಂಥದ್ದು ಇವತ್ತು ನೀವು ಅದನ್ನು ಕಾಣಬಹುದು. ನಿಮ್ಮ ಈ ರಿಲೇಷನ್ಶಿಪ್ ಒಳಗೂ ನಿಮ್ಮದೊಂದು ಅವರು ಬದಲಾವಣೆ, ಅವ್ರದ್ದು ನಡತೆ, ಅವ್ರದ್ದು ರೆಸ್ಪಾಂಡ್ ಮಾಡೋದ ರೀತಿ ಎಲ್ಲನೂ ನಿಮ್ಗೆ ಇವತ್ತು ಚೇಂಜ್ ಕಾಣಬಹುದು. ಸೊ ಇವತ್ತು ಅವ್ರ ಜೀವನದಾಗ ಒಂದು ಚಾಲೆಂಜ್ ಅಥವಾ ಅವ್ರು ಇವತ್ತು ಏನನ್ನ ಎದುರಿಸ್ಬೋದು, ಏನು ಇವತ್ತೊಂದು ಅವ್ರಿಗೆ ಡಿಫಿಕಲ್ಟ್ ಅನ್ನಿಸ್ಬೋದು ಇವತ್ತಿನ ದಿನ ಅವರಿಗೆ ಅಂತಂದ್ರೆ ನ್ಯಾಯ ರೀತಿಯಾಗಿ ಅಥವಾ ಸತ್ಯದ ಜೊತೆಗೆ ಒಂದು ನಾನು ಸಾಥ್ ಕೊಡ್ಬೇಕು ಅಂತ ಬರ್ತದಲ್ಲ ಒಂದು, ಅದನ್ನು ಒಂದು ಸ್ವಲ್ಪ ಕಷ್ಟ ಆಗ್ಬೋದು. ಅದನ್ನು ಅರ್ಥ ಮಾಡ್ಕೊಳಕ್ಕೆ ಕಷ್ಟ ಆಗ್ಬೋದು. ಸತ್ಯದ ದಾರಿ ಭಾಳ ಕಷ್ಟ, ಧರ್ಮದ ದಾರಿ ಭಾಳ ಕಷ್ಟ. ಅದನ್ನು ಅರ್ಥ ಮಾಡ್ಕೋಬೇಕು ನಾ ಹೆಂಗೆ ಅಂತ ಅನ್ನೋದನ್ನು.
ಅರ್ಥ ಮಾಡ್ಕೋಬೇಕಂದ್ರೆ ಏನೋ ಒಂದು ಪರಿಸ್ಥಿತಿ ಬಂತು, ನೀವೇನೋ ಅಂದರೆ ಅದು ಸರಿ ಅಲ್ಲ ಅಂತ ಅವ್ರಿಗೆ ಗೊತ್ತು. ಇದು ಇಲ್ಲ, ಅದು ಹಂಗಲ್ಲ, ಇದು ಹಿಂಗೆ ಅಂತ ಹೇಳ್ಬೇಕು. ಬಟ್ ನಿಮ್ಗೆ ಹೇಳಿದ್ರೆ ಸಿಟ್ಟು ಬರ್ತೈತೆ. ಉದಾಹರಣೆ ನಿಮಗೆ ಅಂತ ಹೇಳ್ತಿದ್ದಾನೆ. ಸೊ ಎದುರಿಗಿರೋ ಯಾರಿಗಾರ ಅದನ್ನು ಹೇಳಿದ್ರೆ ಇದು ಹಿಂಗಲ್ಲ ಹಂಗೆ ಅಂತ ಹೇಳಿ ಅವ್ರಿಗೆ ಸಿಟ್ಟು ಬರ್ತೈತೆ. ಅದನ್ನು ಹೆಂಗೆ ಅರ್ಥ ಮಾಡಿಸ್ಬೇಕು ನಿಮ್ಗೆ? ಅದ ಇವತ್ತು ಅವರಿಗೆ ಚಾಲೆಂಜ್. ಸೊ ಬಟ್ ಅವರು ಮಾಡ್ತಾರೆ, ಯಾಕಂದ್ರೆ ಅವರು ಈ ಪ್ರೊಸೆಸ್ ಒಳಗೆ ಅವರು ಕಲ್ತ್ಬಿಟ್ಟಾರ. ದೇ ಆರ್ ಮಾಸ್ಟರ್ಸ್ ಮಾಸ್ಟರ್ ಇನ್ ದ ಸೆನ್ಸ್ ಅವರು ತಿಳುವಳಿಕೆ ಬಂದೈತೆ ಅವ್ರಿಗೆ. ತಿಳುವಳಿಕೆ ಬಂದೈತಿ ಒಬ್ರಿಗೆ ಹೆಂಗೆ ನಾ ಅಂಡರ್ಸ್ಟ್ಯಾಂಡ್ ಮಾಡಿಸ್ಬೇಕು. ಅವಾಗ ನಿಮ್ಗೆ ಏನಾರು ಒಂದು ಹೇಳ್ಬೇಕಂದ್ರೆ ಜೋರು ಕೂಗಾಡಿ, ಉದಾಹರಣೆ ಇದೆ, ಕೂಗಾಡಿ ಏನೋ ಹೇಳಿ ಹಿಂಗೆ ಮಾಡಿದಿ ಹಂಗೆ ಮಾಡಿದಿ ಅಂದ್ರೆ ಈಗಿಲ್ಲ. ಅದನ್ನು ಹೌದನ್ನ ಹೆಂಗೆ ಅದನ್ನು ಸಮಾಧಾನದೊಳಗೆ ಹೇಳ್ಬೋದಲ್ಲ, ಅದನ್ನು ಅರ್ಥ ಮಾಡಿಕೊಂಡು ಸರಿಯಾದ ರೀತಿ ಒಳಗೆ ಹೇಳ್ಬೋದಲ್ಲ. ಇದು ಜಸ್ಟ್ ಒಂದು ನಾ ಎಕ್ಸಾಂಪಲ್ ಕೊಡ್ತಿರೋದು. ಸೊ ಅಂಥದ್ದೊಂದು ಬದಲಾವಣೆ ನಿಮ್ಮ ವ್ಯಕ್ತಿಯೊಳಗೆ ನೀವು 100% ಕಾಣ್ತೀರಿ ಇವತ್ತಿನ ದಿನ. ಅವ್ರದ್ದು ಎಷ್ಟು ಚೇಂಜ್ ಆಗ್ಯಾರ, ಅವ್ರು ಎಷ್ಟು ಒಂದು ತಮ್ಮನ್ನು ತಾವು ಎಷ್ಟು ಅಪ್ಗ್ರೇಡ್ ಮಾಡ್ಕೊಂಡಾರ. ನಿಮ್ಮ ರಿಲೇಷನ್ಶಿಪ್ ಒಳಗೂ ಅದಕ್ಕೆ ನಿಮ್ಗೆ ಎಷ್ಟು ಹೆಲ್ಪ್ ಆಕತಿ. ಅವ್ರು ಇವತ್ತು ಎಷ್ಟು ಅವ್ರು ಕೂರಿರ್ತಾರೆ, ನೀವು ಅಷ್ಟು ಹಾಟ್ ಇರ್ತೀರಿ. ಅಗ್ನಿ ಜಲ. ಸೊ ನಿಮ್ಮ ಚಾಲೆಂಜ್ ನೋಡ್ರಿ ಹೆಂಗೈತೆ. ಸಿಟ್ಟು ಬಂದಿದ್ದನ್ನ ಪೋಸ್ಟ್ಪೋನ್ ಮಾಡ್ಬೇಕು. ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡ್ಬೇಕಂದ್ರೆ ಅವ್ರು ತಾವು ಕಲ್ತಿದ್ದ ಬುದ್ಧಿ ಎಲ್ಲ ಏನೇನೇನು ಹೆಂಗೆಲ್ಲ ಏನೇನು ಇಷ್ಟು ದಿನ ಮೆಡಿಟೇಷನ್ ಮಾಡಿದೆ, ಏನೇನು ಕಲಿತೆ, ಏನೇನು ಮಾಡಿದೆ, ನನ್ನ ಪ್ರೊಸೆಸ್ ಒಳಗೆ ಎಲ್ಲನೂ ಉಪಯೋಗಿಸ್ಬೇಕಾಗತ್ತೆ ಇವತ್ತು ಅವ್ರು. ಸೊ ನಿಮ್ಮ ಜೊತೆಗೂ ಇರ್ಬೋದು, ಇವತ್ತು ಜೀವನದೊಳಗೆ ಅವ್ರು ಯಾರ ಜೊತೆ ಇಂಟ್ರಾಕ್ಷನ್ ಮಾಡ್ತಾರೆ ಅದನ್ನು ಇರ್ಬೋದು. ಸೊ ಏನೇ ಹೇಳ್ರಿ, ನಿಮ್ಮ ವ್ಯಕ್ತಿ ಮಾತ್ರ ಸ್ಪಿರಿಚುವಲಿ ನಿಜವಾಗ್ಲೂ ಒಂದು ಜೀವನದೊಳಗೆ ಒಂದು ಅಪ್ಗ್ರೇಡ್ ಆಗ್ತದಾರ. ದಟ್ ಈಸ್ ಒಂಥರ ಗುಡ್ ಅದು ನಿಮಗೆ. ಸೊ ಇಲ್ಲಿವರೆಗೂ ವಿಡಿಯೋ ನನ್ನ ಜೊತೆಗೆ ಇದ್ರಿ ಅಂದರೆ ರೀಡಿಂಗ್ ಒಳಗೆ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಸದ್ಯಕ್ಕೆ ನೀವು ನನ್ನ ವ್ಯೂವರ್ಸು ಇಲ್ಲಿವರೆಗೂ ರೀಡಿಂಗ್ ಒಳಗೆ ಇದನ್ನು ಏನು ಕ್ಲೇಮ್ ಮಾಡಬೇಡ್ರಿ ಸದ್ಯಕ್ಕೆ. ನೋಡೋಣ ಇಲ್ಲಿ ರೀಡಿಂಗ್ ಇದೆ, ಏಂಜಲ್ ಮೆಸೇಜಸ್ ಏನಾರ ಬಂದು ಅಂದ್ರೆ ಯು ಕ್ಯಾನ್ ಕ್ಲೇಮ್ ದಟ್ ಹೇಳ್ತೇನೆ. ಥಂಡರ್ ಬೋಲ್ಟ್ ಕ್ಲೇಮ್ ಮಾಡ್ಕೋಬೇಡ್ರಿ ಜೀವನದಾಗ ಪ್ಲೀಸ್. ಸೊ ವ್ಯೂವರ್ಸ್ ಪ್ಲೀಸ್ ಅವ್ರಿಗೆ ಒಂದು ಏನಾದರೂ ಕೊಡ್ರಿ ಬೌಂಡ್ರೀಸ್. ಸೊ ನಿನ್ನೆ ಮೊನ್ನೆನೂ ಬಂದಿತ್ತು ಅನಿಸುತ್ತಿದೆ. ಗೋಲ್ಡನ್ ಅಪರ್ಚುನಿಟೀಸ್, ಅನ್ಕಂಡೀಷ್ನಲ್ ಲವ್. ಓಕೆ, ಸಿ ನೋಡ್ರಿ ಬಾಟಮ್ ಆಫ್ ದ ಡೇ. ಇನ್ನೊಬ್ಬರ ಬಗ್ಗೆ ಜಡ್ಜ್ ಮಾಡೋದು ಬಿಡ್ರಿ, ಜಡ್ಜ್ಮೆಂಟ್ ಬೇರೆಯವ್ರ ಬಗ್ಗೆ ಮಾಡೋದು ಬಿಟ್ಬಿಡ್ರಿ. ನಿಮ್ಮೊಳಗೆ ನೀವು ಫೋಕಸ್ ಮಾಡ್ಕೊಳ್ರಿ. ಅವಾಗ ಇದೇನು ನಿಮ್ಮೊಳಗೆ ಒಂದು ಜ್ವಾಲಾಮುಖಿ ಹುಡ್ತಾ ಇತ್ತಲ್ಲ ಅದು ಕಮ್ಮಿ ಆಗತ್ತೆ. ಒಂದು ಫ್ರಸ್ಟ್ರೇಷನ್ ಬರ್ತೈತಿ, ಒಂದು ಸಿಟ್ಟು ಬರ್ತೈತಿ. ಯಾಕೆ ಬರ್ತೈತಿ ನಿಮ್ಮೊಳಗೆ ನೀವು ತಿಳ್ಕೊಳ್ರಿ. ಇನ್ನೊಬ್ರು ಜಡ್ಜ್ ಮಾಡಬೇಡ್ರಿ, ಅದನ್ನು ಬಿಡ್ರಿ ಅಂತ ಬಂದಿರೋದು ನಿಮಗೆ. ಸೊ ಅದಕ್ಕೆ ಕಾರಣ ಅದಾಗಿರ್ಬೋದು ಮೋಸ್ಟ್ಲಿ. ಲವ್ ಯುವರ್ ಸೆಲ್ಫ್ ಇನಫ್. ಹೌದಾ, ನಿಮ್ಗೆ ಇಷ್ಟ ಅನ್ನೋದು ಇಷ್ಟ ಆಗಲ್ಲ. ಸೊ ಅದು ಇಷ್ಟ ಆಗ್ಲಾರ್ದನ್ನ ನನಗೆ ಆಗಲ್ಲ, ನಾನು ಮಾಡಲ್ಲ, ನನಗಿದು ಇಲ್ಲ, ನನಗಿಷ್ಟ ಇಲ್ಲ, ನನಗೆ ಹಿಂಗೆ ಟ್ರೀಟ್ ಮಾಡಬೇಡ್ರಿ, ನನ್ನನ್ನು ಹಿಂಗೆ ನೋಡ್ಕೋಬೇಡ್ರಿ ಅಂತ ನಿಮ್ಗೆ ನನಗೆ ಬೇಡ, ದಿಸ್ ಈಸ್ ನಾಟ್ ಗುಡ್ ಅಂತ ನಿಮ್ಗೆ ಹೇಳಷ್ಟು ಬಂದಿಲ್ಲ ಅಂದ್ರೆ ಆವಾಗ ಈ ಜ್ವಾಲಾಮುಖಿ ಒಳಗೆ ನಮ್ಮೊಳಗೆ ಕುದೀತದೆ. ಒಂದಿನ ಬಸ್ಟ್ ಆಕತಿ, ಒಂದಿನ ಕೂಗಾಡ್ತೀವಿ, ನೀವು ಹಂಗೆ ಮಾಡಿದ್ರಿ ಹಿಂಗೆ ಮಾಡಿದ್ರಿ, ನಾನು ಅರ್ಥ ಮಾಡ್ಕೊಳ್ಳಿಲ್ಲ. ಕರೆಕ್ಟಾ? ಸೊ ಈಗಿಂದನೇ ಅದನ್ನ ನಿಮ್ಮನ್ನು ನೀವು ಇಷ್ಟಪಟ್ಕೊಳಕ್ಕೆ ಸ್ಟಾರ್ಟ್ ಮಾಡಿರಿ. ನಿಮಗೆ ನೀವು ರೆಸ್ಪೆಕ್ಟ್ ಕೊಟ್ಕೊಳ್ರಿ. ನಿಮ್ಮನ್ನು ಇನ್ನೊಬ್ರು ಅಂತ ಅನ್ಕೊಂಬಿಡ್ರಿ. ಸೊ ಆ ವ್ಯಕ್ತಿನ ಹೆಂಗೆ ನೋಡ್ಕೊತೀರಿ ಅವಾಗ ನೀವು? ನಿಮ್ಗೆ ಇಷ್ಟ ಭಾಳ ಆದ್ರೆ ಹೆಂಗೆ ನೋಡ್ಕೊತೀರಿ? ಅವ್ರಿಗೆ ಏನು ನೋವು ಆಕತಿ, ಅವ್ರು ನಾವೇನಾದ್ರು ಬೇಜಾರು ಮಾಡ್ಕೊಂಡು ಹಂಗೆ ನಿಮ್ಮನ್ನು ನೀವು ಮಾಡ್ಕೊಳ್ರಿ. ಈ ವ್ಯಕ್ತಿ ಇದು ನೀವು ಅಂದ್ರೆ ನೀವೇ ಈ ವ್ಯಕ್ತಿ ಹಿಂಗೆ ಮಾಡಿದ್ರೆ ಬೇಜಾರಾಕತಿ, ಹಿಂಗೆ ಮಾಡಿದ್ರೆ ಸಿಟ್ಟು ಬರ್ತೈತಿ, ಇದನ್ನು ಈ ವ್ಯಕ್ತಿಗೆ ಇದು ಇಷ್ಟ ಆಗಕತ್ತಿಲ್ಲ ಅಂದ್ರೆ ನಿಮ್ಮ ಆತ್ಮಕ್ಕೆ ನೀವು ಹೇಳ್ಕೊಬೇಕು. ಆವಾಗ ನಿಮ್ಮನ್ನು ನೀವು ಕೇರ್ ಮಾಡ್ಕೊಂಡಾಗ ಈ ಜ್ವಾಲಾಮುಖಿ ಕಮ್ಮಿ ಆಕತಿ. ಸೊ ನಿಮ್ಮ ಜೀವನದಾಗ ಕೆಲವೊಂದು ಇಂಪಾರ್ಟೆಂಟ್ ಡೋರ್ಸ್ ನಿಮ್ಗೂ ಓಪನ್ ಆಗ್ತದವು. ಸೊ ಅದ್ರೊಳಗೆ ಅಪಾರ್ಚುನಿಟಿನ ನೀವು ತೊಗೊಳಕ್ಕೆ ರೆಡಿ ಆಗ್ರಿ ಅಂತ ಬಂದೈತಿ. ಯಾರ್ಯಾರು ಅಪಾರ್ಚುನಿಟಿ ಬೇಕು ನನ್ನ ಜೀವನಕ್ಕೆ ಏನಾರ ಒಂದು ಅಂತಿದ್ರೆ ಎಲ್ಲರಿಗೂ ನಿಮಗೆ ಬರ್ತಾಯಿತ್ತು ನೋಡ್ರಿ. ಸೊ ಅಗೇನ್ ಇಲ್ಲಿ ಬಂದಿರೋದು ನಿಮಗೆ ಮೆಸೇಜ್ ಇಂಪಾರ್ಟೆಂಟ್. ಲವ್ ಯುವರ್ ಸೆಲ್ಫ್. ಬೇರೆಯವ್ರನ್ನ ಜಡ್ಜ್ ಮಾಡಬೇಡ್ರಿ. ಬೇರೆಯವ್ರನ್ನ ಜಡ್ಜ್ ಮಾಡಬೇಡ್ರಿ ಅಂದ್ರೆ ಅರ್ಥ ಅವ್ರು ಹಿಂಗೆ ಅದಾರ, ಅವ್ರು ಹಂಗೆ ಅದಾರ, ಅವ್ರು ಹಿಂಗೆ ಅಂದ್ರೆ ಅವ್ರು ಹಿಂಗೆ ಮಾತಾಡ್ತಾರೆ, ಅವ್ರು ಚಲೋ ಇಲ್ಲ, ಅವ್ರು ಕೆಟ್ಟ ಅದಾರ,
ಅವ್ರು ಹೆಂಗಾರ ಇರಲಿ, ಅದನ್ನು ನೀವು ಜಡ್ಜ್ ಮಾಡಬಾರ್ದು. ಅವ್ರವ್ರ ಪರಿಸ್ಥಿತಿಗೆ ಅವ್ರವ್ರಿಗೆ ಗೊತ್ತಿರ್ತೈತಿಲ್ಲ, ನಮಗೇನು ಗೊತ್ತಿರ್ತೈತಿ. ಗೊತ್ತಿದ್ರೂ ನಾವು ಜಡ್ಜ್ ಮಾಡಬಾರ್ದು. ಯಾಕಂದ್ರೆ ಪರಿಸ್ಥಿತಿಗೆ ತಕ್ಕಂತ ಕೆಲವೊಬ್ರದ್ದು ಒಬ್ಬೊಬ್ರು ರಿಯಾಕ್ಷನ್ ಹೆಂಗಿರ್ತೈತಿ. ನೀವು ಒಂದೊಂದ್ಸರಿ ಹೆಂಗೆ ರಿಯಾಕ್ಟ್ ಮಾಡಿರ್ತೀರಿ, ನಿಮ್ಮನ್ನೆಲ್ಲರೂ ಜಡ್ಜ್ ಮಾಡ್ಕೊಂತ ಹೊಂಟ್ಬಿಟ್ರೆ, ನೀ ಹಿಂಗೆ ಯಾಕದೀರಿ, ಹಿಂಗೆ ಯಾಕೆ ಡ್ರೆಸ್ ಹಾಕೊಂತಿ, ಹಿಂಗೆ ಯಾಕೆ ಕುಣ್ತಿದ್ದಿ, ಹಿಂಗೆ ಯಾಕೆ ಕುಂದಿರ್ತಿದ್ದಿ, ಹಿಂಗೆ ಯಾಕೆ ನಿಂದಿರ್ತಿದ್ದಿ ಅನ್ನಕತ್ತ ನಿಮ್ಗೆ ಯಾರ ನಿಮ್ಗೆ ಹೆಂಗೆ ಅನಿಸ್ತದೆ? ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಲೆವೆಲ್ ಕಮ್ಮಿ ಆಕತ್ತವಾಗ ಹೋಗ್ತೀರಿ ನೀವು. ಸೊ ಜಡ್ಜ್ ಮಾಡಬೇಡ್ರಿ. ಇಂಪಾರ್ಟೆಂಟ್ ನೋಡಿ, ಲವ್ ಯುವರ್ ಸೆಲ್ಫ್. ಇಲ್ಲೂ ರಿಲೀಸ್ ಜಡ್ಜ್ಮೆಂಟ್ ಅಬೌಟ್ಸ್ ಯುವರ್ ಸೆಲ್ಫ್ ಆ್ಯಂಡ್ ಅದರ್ಸ್. ನಿಮ್ಮ ಮೇಲೂ ನೀವು ಜಡ್ಜ್ ಮಾಡ್ಕೊಬಿಟ್ರೆ, ಬೇರೆಯವ್ರನ್ನ ಜಡ್ಜ್ ಮಾಡ್ಕೊಬಿಟ್ರೆ, ಸೊ ನಿಮಗೆ ಇಲ್ಲಿ ಬಂದಿರೋ ಇಂಪಾರ್ಟೆಂಟ್ ಡೋರ್ಸ್ ನಿಮ್ಗೆ ಓಪನ್ ಆಗ್ತದವು. ಅಷ್ಟರೊಳಗನ ನೀವು ನಿಮ್ಮನ್ನು ನೀವು ಇಷ್ಟಪಟ್ಕೊಳೋದು ಕಲಿಬೇಕು. ಸೆಲ್ಫ್ ಲವ್ ಈಸ್ ವೆರಿ ಇಂಪಾರ್ಟೆಂಟ್. ಹೊರಗಿನ ಪ್ರಪಂಚ ನಿಮ್ಮ ಬಗ್ಗೆ ಏನು ಹೇಳಿ, ಹೊರಗಿನ ಪ್ರಪಂಚ ನಿಮ್ಗೆ ಏನಾರ ಅನ್ನಲಿ, ನಾನೇ, ಎಸ್ ಐ ಆಮ್ ಗುಡ್, ಐ ಆಮ್ ಇನಫ್, ಇದನ್ನು ಹೇಳ್ಕೊಳೋದು ಕಲೀರಿ. ಸೊ ಇಲ್ಲೇ ಬೌಂಡ್ರೀಸ್, ಗೋಲ್ಡನ್ ಅಪಾರ್ಚುನಿಟಿ, ಕಂಪ್ಯಾಷನ್ನ, ಇದನ್ನು ನೀವು ಅನ್ಕಂಡೀಷ್ನಲ್ ಲವ್, ಇದು ಏನಾದರೂ ಕ್ಲೇಮ್ ಮಾಡಿರಿ. ಓಕೆ, ಸೊ ಇಲ್ಲಿಗೆ ಇವತ್ತಿಂದ ರೀಡಿಂಗನ್ನು ಮುಗಿಸೋಣ ಅಂತ. ಇಷ್ಟ ತನಕ ನನ್ನ ಜೊತೆಗೆ ಇದ್ದಿದ್ದಕ್ಕೆ, ಅವೇಕನ್ ಟ್ಯಾರೋಸ್ ವಿತ್ ನಿಖಿತಾ ಜೊತೆಗೆ ಇದ್ದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಓಕೆ, ಯಾಕಂದರೆ ಈ ಪ್ರೊಸೆಸ್ ಏನೈತಲ್ಲ, ನಿಮಗೆ ಗೈಡೆನ್ಸ್ ನಾವು ಕೊಡ್ತಿರೋದು ತಿಳ್ಕೊಂಡ್ರೆ ನಿಮಗೆ ಭಾಳ ಹೆಲ್ಪ್ಫುಲ್ ಆಗ್ತೈತಿ ಜೀವನಕ್ಕೆ. ಇದು ಒಂದೇ ದಿನಕ್ಕೆ ನೀವು ಬರೋದಲ್ಲಿದೆ, ದಿನ ಏನೋ ರೀಡ್ ಬರ್ತಿರ್ತಾವೆ, ಏನೋ ನಿಮ್ಗೊಂದು ಗೈಡೆನ್ಸ್ ಬರ್ತಿರ್ತೈತಿ. ಅದನ್ನು ತಿಳ್ಕೊಬೇಕು, ನಿಮ್ಮನ್ನು ನೀವು ಅಪ್ಗ್ರೇಡ್ ಮಾಡ್ಕೊತ ಹೋಗ್ಬೇಕು. ಪದೇ ಅದೇ ಎನರ್ಜಿ ಒಳಗೆ ಇರಬಾರ್ದು. ಅವ್ರು ಬರಲಿಲ್ಲಲ್ರಿ, ಅವ್ರು ಮೆಸೇಜ್ ಮಾಡಲಿಲ್ಲಲ್ರಿ, ಬಿಡ್ರಿ ಅವ್ರನ್ನ. ಬೇರೆ ಜೀವನದಾಗ ಬೇರೆ ಏನೂ ಇಲ್ಲ, ಅದ್ರ ಕಡೆ ಫೋಕಸ್ ಮಾಡ್ಕೊಳ್ರಿ. ಅದನ್ನೇ ಹೇಳ್ತಿರೋದು ಲವ್ ಯುವರ್ ಸೆಲ್ಫ್ ಅಂದ್ರೆ ಅರ್ಥ. ಓಕೆ, ನಿಮ್ಗೆ ಯೂನಿವರ್ಸ್ ಕಂಡ ಸಪೋರ್ಟು ಸಿಗ್ತಾ ಐತಿಲ್ಲ. ಆ್ಯಂಡ್ ದಿಸ್ ಈಸ್ ದ ಪ್ಲೇಸ್, ಅಂದರೆ ನಿಮ್ದೊಂದು ಪವಿತ್ರವಾದ ಜಾಗ ನಂದು ಟ್ಯಾರೋ ನಂದು ಇದ್ರ ಚಾನಲ್ ಅನ್ಕೊಂಬಿಡ್ರೆ, ನಿಮ್ಗೆಲ್ಲಾನು ಇಲ್ಲಿ ಸಿಗ್ತೈತಿ. ಸ್ಪಿರಿಚುವಲ್ ಗೈಡೆನ್ಸ್ ಸಿಗ್ತೈತಿ, ನಿಮ್ಗೆ ಲವ್ ರೀಡಿಂಗ್ ಸಿಗ್ತದವು, ಡೈಲಿ ಕನ್ನಡ ಟ್ಯಾರೋ ರೀಡಿಂಗ್, ನಿಮ್ದು ಎನರ್ಜಿ, ಹೀಲಿಂಗ್ ಎನರ್ಜಿ, ಯೂನಿವರ್ಸಿಂದ ಮೆಸೇಜಸ್ ಎಲ್ಲನೂ ಸಿಗ್ತದವು. ಸೊ ನಿಮ್ಮ ಜೀವನ ಅಪ್ಗ್ರೇಡ್ ಆಗಲಿ ಅಂತ ನಾನು ಮಾಡ್ತಿರೋದು. ಓಕೆ, ಹೆಲ್ಪ್ಫುಲ್ ಆತ ಅನ್ಕೊತ ರೀಡಿಂಗನ್ನು ಮುಗಿಸೋಣ. ಮತ್ತೆ ಇನ್ನೊಂದು ಸಲಕ್ಕೆ ಪರ್ಸ್ನಲ್ ರೀಡಿಂಗಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ. ಥ್ಯಾಂಕ್ ಯು. ಮತ್ತೆ ನಾಳೆ ಸಿಗೋಣ ಹೊಸ ವಿಡಿಯೋದೊಂದಿಗೆ.